ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಆಲ್ರೆಡಿ ನಿಮ್ಗೆ ವಿಷಯ ಗೊತ್ತಾಗಿದೆ, ಬೈಕ್ ಟ್ಯಾಕ್ಸಿ. ಈಗ ಬೈಕ್ ಟ್ಯಾಕ್ಸಿ ನಮ್ಮ ಒಂದು ಕರ್ನಾಟಕದಲ್ಲಿ ಹಾಟ್ ಟಾಪಿಕ್ ಅಂತ ಆಗಿದೆ. ಸೊ ಎಲ್ಲರೂ ಕೇಳ್ತಾ ಇದ್ದೀರಾ, ಬ್ರೋ ಏನಿದು ಬೈಕ್ ಟ್ಯಾಕ್ಸಿ 6 ವಾರಗಳ ಕಾಲ ಏನ್ ಬ್ಯಾನಾ ಇಲ್ಲ ಅಂದ್ರೆ ಏನಿದ್ರು ವಿಚಾರ ಅಂತ. ಸೊ ನೆನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ನಾನು ಆಕ್ಚುಲಿ ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರ್ತಾ ನನಗೂ ಒಂದಷ್ಟು ಇನ್ಫಾರ್ಮೇಶನ್ ಅಂದ್ರೆ ಲೈಕ್ ಒಂದಷ್ಟು ಜನ ಹೇಳಿದ್ದು, ಒಂದಷ್ಟು ಜನ ಕೇಳಿದ್ದನ್ನ ನನಗೂ ಅಷ್ಟು ಏನ್ ಗೊತ್ತೋ ಅದನ್ನ ಒಂದು ವಿಡಿಯೋ ಮಾಡಿದ್ದೆ. ಸೊ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡೋಣ. ಇನ್ನು ಕೋರ್ಟ್ ಇಂದ ನೋಟಿಸ್ ಬಂದಿಲ್ಲ, ಬಟ್ ವಿಚಾರ ಆಚೆ ಬಂದಿದೆ, ಬಟ್ ಆದ್ರೆ ನೋಟಿಸ್ ಇನ್ನೂ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಈಗ ಈ ವಿಡಿಯೋ ಏನ್ ಮಾಡ್ತಾ ಇದೀನಿ, ಇವಾಗ್ಲೂ ಕೂಡ ಇನ್ನೂ ನೋಟಿಸ್ ಬಂದಿಲ್ಲ. ನಾನು ಅಂದ್ರೆ ಲೈಕ್ ನೋಟಿಸ್ ಬರುತ್ತೆ, ನೋಟಿಸ್ ಬಂದ್ಮೇಲೆನೆ ಮಾತಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಆದ್ರೆ ತುಂಬಾ ಜನ ಭಯ ಪಡ್ಕೊಂತ ಇದಾರೆ. ಏನಾಗಿದೆ ಅಂದ್ರೆ ಲೈಕ್ ಒಬ್ಬ ರೈಡರ್ ಆಗಿ ನಾನು ಮಾತಾಡ್ಬೇಕು ಅಂದ್ರೆ ಒಂದಷ್ಟು ಜನ ಏನ್ ಅಂದ್ರೆ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಇದ್ರನ್ನ ನಂಬ್ಕೊಂಡೆ, ಇದೇ ನನ್ನ ಜೀವನ ಅನ್ಕೊಂಡು ಏನೇನೋ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತಾರೆ. ಲೈಕ್ ಇದನ್ನೇ ಫುಲ್ ಟೈಮ್ ಮಾಡೋರ್ಗೆ ಸಿಕ್ಕಾಬಡೆ ಡಿಪೆಂಡೆನ್ಸಿ ಆಗ್ಬಿಟ್ಟಿರ್ತಾರೆ. ಅಂತವ್ರಿಗೆ ಸಿಕ್ಕಾಬಡೆ ಭಯ ಆಗಿರುತ್ತೆ. ಏನಕ್ಕಂದ್ರೆ ಇದು ಅಕಸ್ಮಾತ್ 6 ವಾರ ಏನಾದ್ರು ಸ್ಟಾಪ್ ಆದ್ರೆ ನಮ್ಮ ಕಮಿಟ್ಮೆಂಟ್ಸ್ ಏನ್ ಮಾಡೋದು, ನಮ್ಗಿರುವಂತ ಕಮಿಟ್ಮೆಂಟ್ಸ್ ಗೆ ಪ್ರಾಬ್ಲಮ್ ಆಗುತ್ತಲ್ವ ಅಂತ. ಸೊ ನಿಮ್ಗೆ ಒಂದ್ ಲೈಕ್ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತಾನು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಫಸ್ಟ್ ವಿಚಾರ ಏನು ಅಂತ ನಿಮ್ಗೆ ತಿಳಿಸೋದಾದ್ರೆ ನೋಡಿ, ಇದು ಬಂದು ನಿಮ್ಗೆಲ್ಲ ಗೊತ್ತಿರೋದೆ. ಬೈಕ್ ಟ್ಯಾಕ್ಸಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಸೊ ಇದು ಬಂದು 2021 ಅಲ್ಲಿ ಎಲ್ಲಾ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಒಂದು ಕೇಸ್ ಹಾಕಿರ್ತಾರೆ. ಅಂದ್ರೆ ಮೀನ್ಸ್ ಒಂದು ಇದು ತಗೊಂಡಿರ್ತಾರೆ. ಅಂದ್ರೆ ಕೋರ್ಟ್ಗೆ ಒಂದು ಅಪೀಲ್ ಹಾಕಿರ್ತಾರೆ, ನಮ್ಗೆ ಪರ್ಮಿಷನ್ ಕೊಡಿ, ನಾವು ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದು ಪರ್ಮಿಷನ್ ಕೇಳಿರ್ತಾರೆ. ಆ ಒಂದು ಕೇಸ್ ಬಂದ್ಬಿಟ್ಟು ಇಲ್ಲಿ ನಡೀತಾ ಇತ್ತು. ಆಕ್ಚುಲಿ 2021ರಿಂದ ಇಲ್ಲಿವರೆಗೂ ಅದು ಕೇಸ್ ನಡೀತಾನೆ ಇತ್ತು. ಬಟ್ ಈಗ ಕೋರ್ಟ್ ಕಡೆಯಿಂದ ಒಂದು ಮಹತ್ವ ತೀರ್ಪು ಅಂತಾದ್ರೂ ಹೇಳ್ಬೋದು, ಇಲ್ಲಾಂದ್ರೆ ಒಂದು ವಿಚಾರ ಈಗ ಬಂದಿದೆ. ಆಕ್ಚುಲಿ ಇದು ಇನ್ನು ನೋಟಿಸ್ ಬಂದಿಲ್ಲ. ನೋಟಿಸ್ ಬರಕ್ಕೆ ಮೋಸ್ಟ್ಲಿ ಇನ್ನು ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನೋಟಿಸ್ ಬಂದಿದ ತಕ್ಷಣ ಅದನ್ನ ಕಂಪ್ಲೀಟ್ ಆಗಿ ನೋಟಿಸ್ ನ ಮುಂದೆ ಇಟ್ಕೊಂಡು ನಿಮ್ಗೆ ವಿಡಿಯೋನ ಮಾಡ್ತೀನಿ ನಾನು. ಈಗ ಬರ್ತಾ ಇರೋ ಇನ್ಫಾರ್ಮೇಶನ್ ಮೇಲೆ ನಾನು ನಿಮ್ಗೆ ತಿಳಿಸೋದೇನಪ್ಪ ಅಂದ್ರೆ, ಈ 6 ವಾರ ನಿಮ್ಗೆಲ್ಲ ಈಗೆಲ್ಲ ಅದೇ ಕನ್ಫ್ಯೂಷನ್ ಆಗಿರೋದು. ಈ 6 ವಾರ ಡ್ಯೂಟಿನ ಮಾಡಬಹುದಾ ಮಾಡಬಾರ್ದಾ, ಏನಿದು 6 ವಾರದಲ್ಲಿ ಅಂದ್ರೆ ಮೀನ್ಸ್ 6 ವಾರ ಮಾತ್ರ ಬ್ಯಾನ ಏನು ಅಂತ. ಸೊ ಫಸ್ಟ್ ಆಫ್ ಆಲ್ ಈಗ ವಿಚಾರ ನಿಮ್ಗೆ ತಿಳಿಸೋದಾದ್ರೆ, ಬೈಕ್ ಟ್ಯಾಕ್ಸಿ ಬ್ಯಾನಾ ಅಂತ ಕೇಳೋದಾದ್ರೆ ಕಂಪ್ಲೀಟ್ಲಿ ಇದು ಇನ್ನೂ ಯಾವುದೇ ರೀತಿ ಮಾಹಿತಿ ಇಲ್ಲ, ಬ್ಯಾನಾ ಅಥವಾ ಏನು ಅಂತ. ಬಟ್ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಲ್ಲ. ಇದು ಒಂಥರ ಇದು ನಮ್ಮ ರೈಡರ್ಸ್ಗೆ ಒಂದು ಒಳ್ಳೆ ವಿಚಾರ ಅಂತಾದ್ರೂ ಹೇಳ್ಬೋದು. ಅಂಡ್ ಒಂಚೂರು ನಮ್ಗೆ ಪ್ಲಸ್ ಇದೆ ಮೈನಸ್ ಇದೆ. ಈಗ ನಮ್ಮ ರೈಡರ್ಸ್ಗೆ ಇದರಿಂದ ಈ ಒಂದೇನ್ ಬಂದಿದೆ, ಇದರಿಂದ ಪ್ಲಸ್ ಇದೆ ಮೈನಸ್ ಇದೆ. ನಿಮ್ಗೆ ಗೊತ್ತು, ಒಂದು ಪಡ್ಕೊಬೇಕು, ಒಂದು ಬಿಡ್ಕೊಡ್ಬೇಕು. ಸೊ ವಿಚಾರ ಏನಪ್ಪಾ ಅಂದ್ರೆ, ಕೋರ್ಟ್ ಕಡೆಯಿಂದ ಬಂದಿರುವಂತ ಈ 6 ವಾರ ಅನ್ನೋದೇನಪ್ಪಾ ಅಂದ್ರೆ, ಈ 6 ವಾರ ಒಳಗಡೆ ಲೈಕ್ ಎಲ್ಲಾ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಸ್ಟಾಪ್ ಮಾಡ್ಬೇಕು. ಸೊ ಕಂಪ್ನಿಯವ್ರಿಗೆ ಇದೊಂದು ಕೋರ್ಟ್ ಕಡೆಯಿಂದ ಬಂದಿರುವಂತ ಇನ್ಫಾರ್ಮೇಶನ್ ಅಂಡ್ ನೋಟಿಸ್ ಏನಪ್ಪಾ ಅಂದ್ರೆ, ನೀವು 6 ವಾರ ಒಳಗಡೆ ಸ್ಟಾಪ್ ಮಾಡ್ಬೇಕು ಅಂತ. ಸೊ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು, ಯಾಕಂದ್ರೆ ಏನಕ್ಕೆ 6 ವಾರ ಟೈಮ್ ಕೊಟ್ಟಿದ್ದಾರೆ, ಸೊ ಸಡನ್ ಆಗಿ ಈಗಲೇ ಸ್ಟಾಪ್ ಮಾಡ್ಬೋದಿತ್ತಲ್ಲ ಅಂತ ಕೆಲವ್ರು ಕೇಳ್ಬಹುದು. ಸೊ ಅದು ಏನಕ್ಕೆ ಅಂದ್ರೆ, ಈಗ ನಿಮ್ಗೆ ಗೊತ್ತು, ಇದನ್ನ ನಂಬ್ಕೊಂಡು ಒಂದಷ್ಟು ಜನ ನಮ್ಮಂತ ರೈಡರ್ಸ್ ಇದಾರೆ. ಅದಾದ್ಮೇಲೆ ಒಂದಷ್ಟು ಜನ ಕಸ್ಟಮರ್ಸ್ ಇದನ್ನ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಲೈಕ್ ಕನ್ವರ್ಟ್ ಆಗೋದಕ್ಕೆ ಅಂತ ಇದನ್ನೇ ನಂಬ್ಕೊಂಡಿರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಕನ್ವರ್ಟ್ ಆಗೋದಕ್ಕೋಸ್ಕರ ಒಂದಷ್ಟು ಟೈಮ್ ನ ಕಂಪ್ನಿ ಅವ್ರಿಗೆ ಕೊಟ್ಟಿರೋದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, 6 ವಾರ ಆದ್ಮೇಲೆ ಬೈಕ್ ಟ್ಯಾಕ್ಸಿ ಇರಲ್ವಾ ಅಂತ ಕೇಳೋದಾದ್ರೆ ಇರುತ್ತೆ. ಬೈಕ್ ಟ್ಯಾಕ್ಸಿ ಇರಲ್ಲ ಅಂತಲ್ಲ, ಬೈಕ್ ಟ್ಯಾಕ್ಸಿ ಇರುತ್ತೆ. ಬಟ್ ಆದ್ರೆ ಅದಕ್ಕೆ ಗೌರ್ಮೆಂಟ್ಗೆ ಕೋರ್ಟ್ ಕಡೆಯಿಂದ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್, ಮೀನ್ಸ್ ಒಂದು ನೋಟಿಸ್ ಏನಪ್ಪಾ ಅಂದ್ರೆ, ಅದಿನ್ನೂ ನೋಟಿಸ್ ಬರಬೇಕು. ನಾವು ಅದಕ್ಕೆ ಕಾಯ್ತಾ ಇದೀವಿ. ಆದ್ರೆ ನಿನ್ನೆಯಿಂದ ನೀವು ಕೇಳ್ಪಟ್ಟಿರ್ತೀರಾ, ಸೊ ಸರ್ಕಾರಕ್ಕೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂತ. ಆ 3 ತಿಂಗಳ ಟೈಮ್ ಏನಪ್ಪ ಕೊಟ್ಟಿರೋದಾದ್ರೆ, ಸರ್ಕಾರಕ್ಕೆ ಕೋರ್ಟ್ ಅವರು ಈ ಒಂದು 3 ತಿಂಗಳಲ್ಲಿ ಸರ್ಕಾರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ. ಅಂದ್ರೆ ಇಲ್ಲಿ ಎಲ್ಲೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತಿಲ್ಲ, ಬೈಕ್ ಟ್ಯಾಕ್ಸಿ ಇಲ್ವೇ ಅಂತಿಲ್ಲ. ಸೊ ಇದು ಇನ್ನೂ ನಮ್ಗೊಂದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ, ಬೈಕ್ ಟ್ಯಾಕ್ಸಿ ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ, ಆದ್ರೆ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಫಾರ್ ಎಕ್ಸಾಂಪಲ್ ಆದ್ರೆ ಈಗ ನಮ್ಮ ಆಟೋ ಡ್ರೈವರ್ಸ್ಗಾಗ್ಲಿ ಇಲ್ಲ ಕ್ಯಾಬ್ ಡ್ರೈವರ್ಸ್ಗಾಗ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಅಂದ್ರೆ ಇಷ್ಟೇ ಆಟೋಸ್ ನ ಓಡಿಸ್ಬೇಕು, ಇದೇ ತರ ಯೂನಿಫಾರ್ಮ್ ಹಾಕೊಬೇಕು, ಮತ್ತೆ ಈ ತರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಒಂದು ಏನು ನಡೀತಾ ಇದೆ, ಅದೇ ತರ ನಮ್ಮ ಒಂದು ಬೈಕ್ ಟ್ಯಾಕ್ಸಿಗೂ 3 ತಿಂಗಳಲ್ಲಿ ಒಳಗಡೆ ಒಂದು ಪ್ಲಾನ್ ಮಾಡ್ಕೋಬೇಕು ಗೌರ್ಮೆಂಟ್ ಅವರು ಅಂತ ಕೋರ್ಟ್ ಇಂದ ಬಂದಿರುವಂತಹ
ನೋಟಿಸ್ ಅಲ್ಲಿ ಇರೋದು. ಬಟ್ ಆದ್ರೆ ಇನ್ನು ಈ ಒಂದು ಇನ್ಫಾರ್ಮೇಶನ್ ನೋಟಿಸ್ ಬಂದ್ಮೇಲೆ ಕ್ಲಿಯರ್ ಆಗಿ 100% ಗೊತ್ತಾಗುತ್ತೆ. ಈ 6 ವಾರಗಳಲ್ಲಿ ಒಂದು ಡಿಸಿಷನ್ ಬರ್ಬೇಕು ಅನ್ನೋದು ಇದನ್ನೇ. ಸೊ ಆಕ್ಚುಲಿ ಅಂದ್ರೆ ಇದೆ 6 ವಾರ ಒಳಗಡೆ ಕಂಪ್ನಿಯವರು ಕಂಪ್ಲೀಟ್ಲಿ ಅಂದ್ರೆ ಇಲ್ಲಿ ನನಗೆ ಗೊತ್ತಾಗಿರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿ ಕೋರ್ಟ್ ಅವರು ಒಂದು ಡಿಸಿಷನ್ ಗೆ ಬಂದಿದೆ. ಏನಪ್ಪಾ ಅಂದ್ರೆ ಈಗ ಏನ್ ನಡೀತಾ ಇದೆ ಕಂಪ್ನಿಗಳು ಅಂದ್ರೆ ಊಬರ್ ಆಗ್ಲಿ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಗ್ಲಿ, ಲೈಕ್ ಮತ್ತೆ ಓಲಾ ಬೈಕ್ ಟ್ಯಾಕ್ಸಿ ಆಗ್ಲಿ, ಇವು ಕಂಪ್ನಿ ಕಡೆಯಿಂದ ಬೈಕ್ ಟ್ಯಾಕ್ಸಿ ನಡಿಬೇಕಾ ನಡಿಬಾರ್ದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಅಂದ್ರೆ ಇದು ಮುಂದೆ ಒರೆಸ್ಬೇಕು ಅಂದ್ರೆ ಇದಕ್ಕೆ ಆದಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರಲೇಬೇಕು ಅಂತ. ಇದೊಂದು ಒಳ್ಳೆ ವಿಚಾರಣೆ. ಏನಕ್ಕೆ ಅಂದ್ರೆ ನಮಗೂ ಅದನ್ನೇ ಬೇಕಾಗಿರೋದು. ಆಕ್ಚುಲಿ ನಮ್ಮ ರೈಡರ್ಸ್ಗೆ ಇದೊಂದು ಒಂದು ಒಳ್ಳೆ ವಿಚಾರಣೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಒಂದಷ್ಟು ಕಡೆ ಸಮಸ್ಯೆಗಳಾದಾಗ ಕೇಳೋದೇನಪ್ಪಾ ಅಂದ್ರೆ ನಿಮಗೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನಿಮಗೆ ಏನಿದೆ ಅಂತ ನೀವು ಮಾಡ್ತಾ ಇದೀರಾ ಅಂತ. ಸೊ ನಾವು ಇದಕ್ಕೆ ಕಾಯ್ತಾ ಇದ್ದಿದ್ದು. ಮಾಡೋದಿಕ್ಕೆ ಪರ್ಮಿಷನ್ ಒಟ್ನಲ್ಲಿ ಒಂದು ಕೊಡಬಾರ್ದು, ಬೇಡ ಮಾಡಬೇಡಿ ಅಂತಾದ್ರೂ ಒಂದು ತೀರ್ಪು ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಮಾಡಿ ಅಂತ ಬಂದು ಇದಕ್ಕೆ ನಮಗೆ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನೇ ಎಷ್ಟೋ ಸರಿಗೆ ಇದನ್ನ ನಾನು ಮಾತನಾಡಿದೀನಿ. ಸೊ ಈಗ ಅದೇ ತರಾನೇ ಒಂದು ನೋಟಿಸ್ ನಲ್ಲಿ ಮೀನ್ಸ್ ಕೋರ್ಟ್ ಕಡೆಯಿಂದ ಒಂದು ತೀರ್ಪು ಬಂದಿರೋದು. ಸೊ ಇದನ್ನ ಒಂದ್ ಕಡೆ ಖುಷಿನೂ ಪಡಬೇಕು ಅಂತ ಅನ್ಸುತ್ತೆ, ಒಂದ್ ಕಡೆ ಇವಾಗ ಗೊಂದಲನೂ ಆಗ್ತಾ ಇದೆ. ಒಂದಷ್ಟು ಜನಕ್ಕೆ ತುಂಬಾ ಗೊಂದಲ ಆಗ್ತಾ ಇದೆ ಇದು. ಸೊ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನು ಗೊತ್ತಾಗ್ತಾ ಇಲ್ಲ. ಸೊ ಈಗ ಮಾಡ್ಬೇಕಾ ಮಾಡಬಾರ್ದ ಅಂದ್ರೆ ನಾನೊಬ್ಬ ರೈಡರ್ ಆಗಿ ನಾನು ಹೇಳೋದೇನಪ್ಪ ಅಂದ್ರೆ ಆಗ್ಲೇ ಹೇಳ್ದಂಗೆ ತುಂಬಾ ಕಮಿಟ್ಮೆಂಟ್ ಇದೆ ನನಗೆ. ಬ್ರೋ ಈಗ ನಾನು ಇದನ್ನ ಮಾಡಕ್ ಆಗಲ್ಲ ಅಂದ್ರೆ ಏನ್ ಮಾಡ್ಲಿ ಅಂದ್ರೆ ಬೆಟರ್ ದೆನ್ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಸ್ ನ ಟ್ರೈ ಮಾಡಿ ನಿಮ್ಮ ಒಂದು ಕಮಿಟ್ಮೆಂಟ್ಸ್ಗೆ ಅಂತ ನಾನೊಬ್ಬ ರೈಡರ್ ಆಗಿ ಹೇಳ್ತೀನಿ. ಯಾಕಂದ್ರೆ ಈಗ ಸುಮ್ನೆ ಅಂತೂ ಇರಕ್ಕಾಗಲ್ಲ. ನಿಮ್ಮ ಕಷ್ಟಕ್ಕೆ ನಿಮ್ಮ ಕಮಿಟ್ಮೆಂಟ್ಸ್ಗೆ ನೀವು ಈಗ ಕಷ್ಟ ಆಗುತ್ತೆ. ಸೊ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಸ್ ನ ಟ್ರೈ ಮಾಡಿ, ನನ್ನ ಒಂದು ಒಪಿನಿಯನ್. ಸೊ ಈಗ ನಿಮ್ಗೆ ಕಂಪ್ಲೀಟ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾದ್ರೆ ನಿಮ್ಗೆ ನಾನು ಖಂಡಿತ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ. ಆ ಒಂದು ನೋಟಿಸ್ ಇನ್ನೂ ಅಪ್ಲೋಡ್ ಆಗ್ಲಿಲ್ಲ. ನಾನು ಎಲ್ಲಾ ಕಡೆನೂ ಸರ್ಚ್ ಮಾಡ್ತಾ ಇದ್ದೀನಿ, ನಿನ್ನೆಯಿಂದ ನಿಮ್ಗೂ ಹೇಳಿದೀನಿ. ಸೊ ಈಗಲೂ ನಾನು ಆಕ್ಚುಲಿ ತುಂಬಾ ಕಡೆ ಸರ್ಚ್ ಮಾಡಿದೆ, ಇನ್ನೂ ಅದು ಅಪ್ಲೋಡ್ ಆಗಿಲ್ಲ, ಇನ್ನೂ ಬಂದಿಲ್ಲ. ಆಕ್ಚುಲಿ ಇಷ್ಟೊತ್ತಿಗೆ ಬರ್ಬೇಕಿತ್ತು, ಆದ್ರೆ ಇನ್ನೂ ಬಂದಿಲ್ಲ. ಸೊ ನಿಮ್ಗೆ ಒಂದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಕ್ಲಿಯರ್ ಪಿಕ್ಚರ್ ಸಿಕ್ಕ ಇದೆ ಅಂತ ಅನ್ಕೊಂಡಿದೀನಿ. ಬಟ್ ಆದ್ರೆ ಇನ್ನೊಂದ್ಸರಿ ನಿಮ್ಗೆ ಹೇಳೋದಾದ್ರೆ ಮೀನ್ಸ್ ಒಂದಷ್ಟು ಜನ ಅನ್ಕೊಬಹುದು ಹೇಳ್ತೀನಿ ಅಂತ, ಬಟ್ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಈಗೇನು ಕೋರ್ಟ್ ಕಡೆಯಿಂದ 6 ವಾರಗಳ ಕಾಲ ಬೈಕ್ ಟ್ಯಾಕ್ಸಿ ರದ್ದು ಅಂತ ಏನ್ ಬಂದಿದೆ, ಇದು ಬಂದು 6 ವಾರಗಳ ಕಾಲ ಒಳಗಡೆ ಕಂಪ್ನಿಯವರು ಒಂದು ಟೈಮ್ ಲೈನ್ ಕೊಟ್ಟಿರೋದು. ಅಂದ್ರೆ ಮೀನ್ಸ್ ನೀವು ಇದನ್ನ ರದ್ದು ಮಾಡ್ಕೋಬೇಕು ಅಂತ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 6 ವಾರಗಳಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೀವು ಇದು ಬೈಕ್ ಟ್ಯಾಕ್ಸಿನ ಮುಂದಿನ ದಿನಗಳಲ್ಲಿ 3 ತಿಂಗಳ ಒಳಗಡೆ ನೀವು ಒಂದು ಪ್ಲಾನ್ ಮಾಡ್ಕೊಳ್ಳಿ, ಇಷ್ಟೇ ಜನಕ್ಕೆ ಅವಕಾಶ ಕೊಡಬೇಕು, ಇದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಈ ತರ ಒಂದು ನೋಟಿಸು ಬಂದಿರೋದು ಕೋರ್ಟ್ ಕಡೆಯಿಂದ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದಷ್ಟು ಜನ ಅನ್ಕೊಬಹುದು ಈಗ ಈ ಕಂಪ್ನಿಗಳು ಸುಮ್ನೆ ಇರ್ತಾವ ಅಂತ. ಇರಲ್ಲ, ಸುಮ್ನೆ ಅಂತೂ ಇರಲ್ಲ. ಈಗ ಇದು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಸ್ಟೇ ತಗೋಬರಕ್ಕೆ ಪ್ಲಾನ್ ಮಾಡ್ತಾರೆ ಈ ಒಂದು 6 ವಾರಗಳಲ್ಲಿ. ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಂದ್ರೆ ಲೈಕ್ ಈಗ ಯಾವ್ದೋ ಒಂದು ಕಂಪ್ನಿ ಪರ್ಟಿಕ್ಯುಲರ್ ಒಂದು ಕಂಪ್ನಿ ತಗೊಳ್ಳೋದಾದ್ರೆ ಆ ಕಂಪ್ನಿ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಸ್ಟೇ ತರ್ತಾರೆ. ಈಗ ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಇವ್ರು ಹೋಗಿ ಸ್ಟೇ ತಂದ್ರೆ ಮತ್ತೆ ಅದೇ ಯಥಾವತ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಲೈಕ್ ಅದೇ ಮೀನ್ಸ್ ಅವ್ರು ಅದನ್ನೇ ಹೇಳೋದು. ಇಷ್ಟು ದಿವಸ ನಿಮ್ಗೆಲ್ಲ ಗೊತ್ತು, ನಾವೇ ಹೇಳ್ಕೊಂಡಿದೀವಿ ಇದು ಕೋರ್ಟ್ ಅಲ್ಲಿ ನಡೀತಾ ಇದೆ ಕೇಸು, ಕೋರ್ಟ್ ಅಲ್ಲಿ ಮಧ್ಯಂತರವಾಗಿ ಇದೆ. ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ, ಇದು ಕಂಪ್ಲೀಟ್ ಒಂದು ಕ್ಲಿಯರ್ ಆಗಿ ಬರ್ಬೇಕು ಅಂತ. ಸೊ ನನಗೆ ಅನಿಸ್ತಾ ಇದೆ ಅತಿ ಬೇಗ ಈ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಅಂತ. ನಾನೊಬ್ಬ ರೈಡರ್ ಆಗಿ, ನಾನೊಬ್ಬ ಯೂಟ್ಯೂಬರ್ ಆಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇದಕ್ಕೊಂದು ಕ್ಲಿಯರ್ ಅಂತ್ಯ ಸಿಗ್ಬಿಟ್ರೆ ಸಾಕು ಅಂತ. ಯಾಕಂದ್ರೆ ನಮ್ಗೂನು ಬೇಸತ್ತು ಹೋಗ್ಬಿಟ್ಟಿದೀವಿ, ಬೇಜಾರಾಗ್ಬಿಟ್ಟಿದೆ. ಅಂದ್ರೆ ಲೈಕ್ ನಾವು ಮಾಡೋದೇನೋ ಮೀನ್ಸ್ ಈಗ ಕೆಲವು ಕಡೆ ನಮ್ಗೆ ಅನ್ಸುತ್ತೆ ನಾವು ಮಾಡ್ತಿರೋದು ಏನಾದ್ರು ತಪ್ಪ, ಸರಿ ಮಾಡ್ತಿದೀವ ಏನೋ. ನಾವು ಮಾಡ್ತಿರೋದು ನಿಯತ್ತಾಗಿ ಕಷ್ಟಪಟ್ಟು ದುಡಿತಾ ಇದ್ರು ಒಂದಷ್ಟು ಮಾತುಗಳು ಬಂದಾಗ ಯಪ್ಪ ಇದು ಕಂಪ್ಲೀಟ್ಲಿ ಕ್ಲೋಸ್ ಆದ್ರೂ ಆಗ್ಬಿಡ್ಲಿ, ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗಿ ನಮ್ಗೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆದ್ರೂ ಬರ್ಲಿ ಅಂತ ನಾನೇ ಎಷ್ಟೋ ಸರಿ ಅನ್ಕೊಂಡಿದೀನಿ. ಸೊ ಅತಿ ಶೀಘ್ರದಲ್ಲಿ ಇದೊಂದು ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ವೆಯ್ಟ್ ಮಾಡೋಣ. ಸೊ ಇದಕ್ ಮೇಲೆ ಏನಾದ್ರು ನಿಮ್ಗೆ ಅಪ್ಡೇಟ್ಸ್ ಇದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ನೋಡೋದಲ್ಲಿ ಸಿಗೋಣ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದಷ್ಟು ಜನ ನಿನಗೆ ಇನ್ಫಾರ್ಮೇಶನ್ ಇಲ್ದಿರ ನೀನು ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದೀರಾ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನ್ ಗೊತ್ತಾ, ಇಲ್ಲಿ ಯಾರಿಗೂನು ಲೈಕ್ ನಾನೇ ಅಂತಲ್ಲ, ಯಾರಿಗೂ ಸರಿಯಾಗಿ ಇರುವಂತಹ ಮಾಹಿತಿ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಕೋರ್ಟ್ ಕಡೆಯಿಂದ ಬಂದಿರುವಂತಹ ನೋಟಿಸು ಇನ್ನೂ ಆಚೆನೆ ಬಂದಿಲ್ಲ. ಬಟ್ ಅಲ್ಲಿ ನಡೆದಂತಹ ವಿಚಾರಕ್ಕೆ ಲೈಕ್ ಒಂದು ಊಹಾಪೋಹ ಅನ್ನೋದಕ್ಕಿಂತ ಈಗ ನಿಮ್ಗೆ ಗೊತ್ತು, ಒಂದಷ್ಟು ಜನಕ್ಕೆ ಇದು ವಿಚಾರ ಗೊತ್ತಾಗಿರುತ್ತೆ, ಅವ್ರು ಒಂದಷ್ಟು ಜನಕ್ಕೆ ಕೇಳಿರ್ತಾರೆ. ಆ ತರ ಬಂದು ಒಂದಷ್ಟು ವಿಚಾರ ಆಚೆ ಬಂದಿರೋದು. ಸೊ ಕ್ಲಿಯರ್ ಪಿಕ್ಚರ್ ಸಿಗ್ಬೇಕು ಅಂದ್ರೆ ಆ ನೋಟಿಸ್ ಆಚೆ ಬರ್ಬೇಕು. ಆ ನೋಟಿಸ್ ಬಂದಿದ ತಕ್ಷಣ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಮುಂದೆ ನೋಡಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.